ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಜೂನ್ ತಿಂಗಳಲ್ಲಿ ನೋಟಿಫಿಕೇಶನ್ ಬಿಗ್ ಅಪ್ಡೇಟ್ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಾಕಷ್ಟು ಶಿಕ್ಷಕಾಂಕಾಂಕ್ಷಿಗಳು ಇಲಾಖೆಯನ್ನು ಭೇಟಿ ನೀಡಿದ್ದಾರೆ. ಅಲ್ಲಿ ಒಂದು ಮಾಹಿತಿ ಕೂಡ ಬಂದಿದೆ, ಅದನ್ನು ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಆಸ್ ಆಫ್ ನಾವು ಬಂದ್ಬಿಟ್ಟು ಜೂನ್ ತಿಂಗಳಲ್ಲಿ ನೋಟಿಫಿಕೇಶನ್ ಆಗ್ಬೋದು ಅಂತ ಹೇಳಿ ಸುದ್ದಿ ಇತ್ತು ಕೊನೆ ವಾರದವರೆಗೂ. ಬಿಕಾಸ್ ಈಗ ನಿಮಗೆ ಗೊತ್ತಿರೋ ರಾಜ್ಯದಲ್ಲಿ ಬೆಳವಣಿಗೆ ಆಗ್ತಿದೆ. ಸ್ವತಃ ಸಿಎಂ ಅವರು ಬದಲಾವಣೆ ಕೂಡ ಆಗ್ತಿದ್ದಾರೆ, ಪ್ಲಸ್ ಇಲಾಖೆ ಬದಲಾವಣೆ ಕೂಡ ಆಗ್ತಿದೆ, ಹಣಕಾಸು ಇಲಾಖೆ ಕೂಡ ಬದಲಾವಣೆ ಕೂಡ ಆಗ್ತಾ ಇದೆ. ಸಾಕಷ್ಟು ಗೊಂದಲ ಕೂಡ ಇದೆ. ಹಾಗಾಗಿ ಜೂನ್ ತಿಂಗಳಲ್ಲಿ ನಿಮಗೆ ಜೂನ್ ಕೊನೆ ವಾರದ ನೋಟಿಫಿಕೇಶನ್ ಆಗ್ಬೋದಿತ್ತು ಅಂತ ಇತ್ತು. ಬಟ್ ಅದು ಜೂನ್ ಕೊನೆ ವಾರ ಅಥವಾ ಜುಲೈ ತಿಂಗಳಲ್ಲಿ ನಿಮಗೆ ನೋಟಿಫಿಕೇಶನ್ ಆಗ್ಬೋದಿತ್ತು. ಬಟ್ ಅದು ಡಿಲೇ ಆಗ್ತಾ ಇದೆ. ಇನ್ನು ಸ್ವಲ್ಪ ದಿನ ಟೈಮ್ ತೆಗೆದುಕೊಳ್ಳುತ್ತೆ. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಆರ್ಥಿಕ ಇಲಾಖೆಗೆ ಅನುಮೋದನೆಗೆ ಪೆಂಡಿಂಗ್ ಇದೆ ಶಿಕ್ಷಕರ ನೇಮಕಾತಿ. 15,000 ಶಿಕ್ಷಕರ ನೇಮಕಾತಿಯನ್ನ ಬಾಕಿ ಉಳಿಸಿಕೊಂಡಿದ್ದಾರೆ. ಅದು ನೇಮಕಾತಿ ಕೂಡ ಮಾಡ್ತಾರೆ. GPSTR, PSTR, HSTR ದೈಹಿಕ ಶಿಕ್ಷಕರ ನೇಮಕಾತಿ ಕೂಡ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿ ಮೂಲಗಳ ಮಾಹಿತಿ ಬರ್ತಾ ಇದೆ. ಇನ್ನು ಆರ್ಥಿಕ ಇಲಾಖೆಗೆ ಅನುಮೋದನೆಗೆ ಹೋಗಿತ್ತಂತೆ, ನಂತರ ಅದು ಪೆಂಡಿಂಗ್ ಇದೆ. ಅದರಲ್ಲಿ ರಾಜಕೀಯ ಬೆಳವಣಿಗೆ ನಡೆದಿದೆ. ಸಿಎಂ ಚೇಂಜ್ ಆಗಿದ್ದಾರೆ, ಶಿಕ್ಷಣ ಸಚಿವರು ಚೇಂಜ್ ಆಗ್ತಾರೆ. ಪ್ಲಸ್ ಹಣಕಾಸು ಇಲಾಖೆಯನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ವಹಿಸಿಕೊಂಡಿದ್ರು, ಅದು ಕೂಡ ಬದಲಾವಣೆ ಕೂಡ ಆಗುತ್ತೆ. ನಂತರ ನಮಗೆ ನೇಮಕಾತಿ ಪ್ರಕ್ರಿಯೆ ಏನೆಲ್ಲ ಚೇಂಜಸ್ ಕೂಡ ಆಗ್ಬೋದು ನೋಡೋಣ. ಬಟ್ ಅಧಿಕಾರಿಗಳು ಅವರೇ ಇರ್ತಾರೆ, ಅಧಿಕಾರಿಗಳಲ್ಲಿ ಯಾವುದೇ ರೀತಿ ಬದಲಾವಣೆ ಕೂಡ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಇಲಾಖೆ ಮೂಲಗಳ ಪ್ರಕಾರ ನಿಮಗೆ ಜೂನ್ ಕೊನೆ ವಾರ ಅಥವಾ ಜುಲೈ ತಿಂಗಳಲ್ಲಿ ನಿಮಗೆ ನೋಟಿಫಿಕೇಶನ್ ಕೂಡ ಆಗ್ಬೋದು. ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಬೇಕಾಗುತ್ತೆ. ಪ್ಲಸ್ ರೋಸ್ಟರ್ ಸಾಕಷ್ಟು ತಪ್ಪಾಗಿದ್ದು ರೋಸ್ಟರ್ ಬದಲಾವಣೆ ಕೂಡ ಆಗಿದೆ. ನಿಮಗೆ ಗೊತ್ತಿರೋ ಹಾಗೆ ರೋಸ್ಟರ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ರೋಸ್ಟರ್ ಅಲ್ಲಿ ಮಿಸ್ಟೇಕ್ ಆಗಿರೋ ಕಾರಣ ಇನ್ನೂ ಕೂಡ ಯಾವುದೇ ಬೇರೆ ನೇಮಕಾತಿ ಕೂಡ ಕರೆದಿಲ್ಲ. ಬಿಕಾಸ್ ರೋಸ್ಟರ್ ಅಲ್ಲೇ ಸಮಸ್ಯೆ ಆಗಿರೋ ಕಾರಣ ಅದನ್ನ ಸರಿಪಡಿಸದಲೇ ಯಾವುದೇ ಕಾರಣಕ್ಕೂ ನೇಮಕಾತಿಯನ್ನ ಕಾಲ್ ಮಾಡೋಕ್ಕಾಗೋದಿಲ್ಲ. ರೋಸ್ಟರ್ ಮೊದಲು ಸರಿಪಡಿಸಿ ನಂತರ ನಿಮಗೆ ನೇಮಕಾತಿಯನ್ನ ಕಾಲ್ ಫಾರ್ ಮಾಡಬಹುದು. ಅದು ಕೂಡ ಪೆಂಡಿಂಗ್ ಇದೆ. ನಾವು ಇಷ್ಟೆಲ್ಲ ಮಾಹಿತಿ ಕೂಡ ಇದೆ. ನೋಟಿಫಿಕೇಶನ್ ಯಾವಾಗ ಬೇಕಾದ್ರೂ ಆಗ್ಬೋದು. ಜುಲೈ ಅಥವಾ ಆಗಸ್ಟ್ ತಿಂಗಳವರೆಗೂ ಹೋಗ್ಬೋದು ಅಂತ ಕೂಡ ಮೂಲಗಳ ಮಾಹಿತಿ ಬರ್ತಾ ಇದೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ನಾವು ನಿಮಗೆ ರೆಗ್ಯುಲರ್ ಅಪ್ಡೇಟ್ನ ಕೊಡ್ತೀವಿ. ಥ್ಯಾಂಕ್ ಯು.